ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಮಾತು ಕೇಳಿಕೊಂಡು ಟ್ರಂಪ್ ದಾರಿ ತಪ್ಪಿಟ್ರ. ಇಲ್ಲಿ ಅಮೆರಿಕದ ಯುದ್ಧ ರಹಸ್ಯವನ್ನು ಬಯಲು ಮಾಡಿರೋದು ಒಬ್ಬ ಅಧಿಕಾರಿ. ನೆತನ್ಯಾಹು ಮಾತು ಕೇಳಬಾರ್ದಾಗಿತ್ತೇನೋ ಎನ್ನುವ ರೀತಿಯಲ್ಲಿ ಒಬ್ಬ ಅಧಿಕಾರಿ ಈ ಯುದ್ಧದ ರಹಸ್ಯವನ್ನು ಬಯಲು ಮಾಡ್ತಿರೋದು. ಜೋ ಕೆಂಟ್ ಎಂಬ ಅಧಿಕಾರಿಯಿಂದ ಈ ಮಾಹಿತಿ ಬಯಲಾಗ್ತಾ ಇದೆ. ಸಂಘರ್ಷ ತೀವ್ರವಾದ ಬಳಿಕ ಇವತ್ತು ಜೋ ಕೆಂಟ್ ರಾಜೀನಾಮೆ ಕೊಟ್ಟಿರೋದು. ಇವರು ಅಮೆರಿಕದ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ಕೇಂದ್ರದ ನಿರ್ದೇಶಕ. ನೆತನ್ಯಾಹು ಮಾತು ಕಟ್ಕೊಂಡು ಈ ಥರ ಟ್ರಂಪ್ ಇಲ್ಲಿ ಹಾಳಾಗಿದ್ದಾರೆ ಅಂಥೇಳಿ ಈ ವ್ಯಕ್ತಿ ಮಾತಾಡ್ತಾ ಇರೋದು. ಇರಾನ್ ಮೇಲೆ ಯುದ್ಧ ಮಾಡುವಂಥ ಯಾವ ಇರಾದೆ ಕೂಡ ಟ್ರಂಪ್ಗೆ ಇರಲೇ ಇಲ್ಲ. ಸಣ್ಣ ಉದ್ದೇಶ ಕೂಡ ಟ್ರಂಪ್ಗೆ ಇರಲಿಲ್ಲ ಇರಾನ್ ಮೇಲೆ ವಾರ್ ಮಾಡಬೇಕು ಅಂತ. ಆದರೆ ಇಸ್ರೇಲ್ನ ತೀವ್ರ ಒತ್ತಡ ಬಂತಲ್ಲ, ಇದರಿಂದ ಅಮೆರಿಕ ಯುದ್ಧಕ್ಕೆ ಇಳೀತು, ಯುದ್ಧ ಮಾಡಬೇಕಾಯಿತು. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಅಮೆರಿಕ ಇರಾನ್ನ ಮೇಲೆ ಯುದ್ಧ ಮಾಡ್ತು. ಇರಾನಿಂದ ನಮಗೆ ಸದ್ಯಕ್ಕೆ ಯಾವುದೇ ರೀತಿ ಬೆದರಿಕೆನೇ ಇರಲಿಲ್ಲ, ಒಂದೇ ಒಂದು ಸಣ್ಣ ಬೆದರಿಕೆ ಇರಲಿಲ್ಲ ನಮಗೆ ಇರಾನ್ನ ಕಡೆಯಿಂದ. ಇಸ್ರೇಲ್ ಮತ್ತು ಅಮೆರಿಕದಲ್ಲಿನ ಅದರ ಲಾಬಿಯ ಒತ್ತಡ ಜೋರಾಗ್ಬಿಡ್ತು. ಇದರಿಂದ ಅನಿವಾರ್ಯವಾಗಿ ಟ್ರಂಪ್ ಯುದ್ಧ ಮಾಡಬೇಕಾಯಿತು. ನಾವು ಇರಾನ್ನಲ್ಲಿ ಏನು ಮಾಡ್ತಾ ಇದ್ದೇವೆ, ಯಾರಿಗೋಸ್ಕರ ಯುದ್ಧ ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇದನ್ನು ನಾವೀಗ ಯೋಚನೆ ಮಾಡಬೇಕು. ಏನಕ್ಕೆ ಯುದ್ಧ ಮಾಡ್ತಿದ್ದೀವಿ ಇರಾನ್ನ ಮೇಲೆ? ಇರಾನ್ ನಮಗೆ ಬೆದರಿಕೆ ಒಡ್ಡಿರಲಿಲ್ಲ, ಇರಾನ್ ನಮಗೆ ಹಾನಿ ಮಾಡಿರಲಿಲ್ಲ, ಇರಾನಿಂದ ನಮಗೆ ತೊಂದರೆ ಆಗಿರಲಿಲ್ಲ. ಆರ್ಥಿಕವಾಗಿ ಆಗಲಿ, ರಾಜಕೀಯವಾಗಿ ಆಗಲಿ, ಭದ್ರತಾ ವಿಚಾರಗಳಲ್ಲಾಗಲಿ ನಮಗೆ ಇರಾನಿಂದ ಏನು ಪ್ರಾಬ್ಲಮ್ ಇರಲಿಲ್ಲ. ಇಸ್ರೇಲ್ ಒತ್ತಡ ಹಾಕಿ ನಾವು ಈ ಥರ ಯುದ್ಧ ಮಾಡುವಂತೆ ಮಾಡಿಬಿಡ್ತು. ಈಗ ನಾವು ಯಾರಿಗಾಗಿ ಯಾಕಾಗಿ ಯುದ್ಧ ಮಾಡ್ತಾ ಇದ್ದೀವಿ ಅಂತೇಳಿ ಯೋಚನೆ ಮಾಡಬೇಕಾಗಿದೆ. ಈಗ ಅಮೆರಿಕಕ್ಕೆ ಇರೋದು ಎರಡೇ ಎರಡು ದಾರಿ. ಒಂದು ಯುದ್ಧ ಮುಂದುವರಿಸಿ ಹಾಳಾಗೋದು, ಮತ್ತೊಂದು ಯುದ್ಧ ನಿಲ್ಲಿಸಿ ನಮ್ಮ ದಾರಿ ನಾವು ನೋಡಿಕೊಳ್ಳೋದು. ಸಾಮಾಜಿಕ ಮಾಧ್ಯಮದಲ್ಲಿ ಜೋ ಕೆಂಟ್ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಇದನ್ನು ರಾಜೀನಾಮೆ ಕೊಟ್ಟ ಬಳಿಕ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರೋದು.